ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾವು ಧರ್ಮದ ಬಗ್ಗೆ, ಅಧರ್ಮದ ಬಗ್ಗೆ ಹಾಗೂ ಆಧ್ಯಾತ್ಮದ ಬಗ್ಗೆ ಇತರರು ಮಾತನಾಡೋದನ್ನು ಕೇಳಿಸ್ಕೊಳ್ತಾ ಇರ್ತೀವಿ. ಅಥವಾ ಕೆಲವೊಮ್ಮೆ ನಾವು ಕೂಡ ಈ ಧರ್ಮ, ಅಧರ್ಮ ಹಾಗೂ ಆಧ್ಯಾತ್ಮದ ಬಗ್ಗೆ ಸಾಕಷ್ಟು ಮಾತು ಕೂಡ ಆಡ್ತಾ ಇರ್ತೀವಿ. ಆದರೆ ಈ ಧರ್ಮ, ಅಧರ್ಮ ಅಥವಾ ಆಧ್ಯಾತ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ಸಾರಿ ಗೊಂದಲದಲ್ಲಿ ಕೂಡ ಇರ್ತೀವಿ. ಶೂನ್ಯ ಪೀಠಾಧಿಪತಿಗಳಾದ ಅಲ್ಲಮ ಪ್ರಭುರವರು ಹೇಳುವಂತೆ, ಜಗತ್ತಿನಲ್ಲಿ ಹೆಣ್ಣು, ಹೊನ್ನು ಮತ್ತು ಮಣ್ಣಿಗಾಗಿ ಸತ್ತವರ ಲೆಕ್ಕವೇ ಇಲ್ಲ. ಅದೇ ರೀತಿಯಾಗಿ ಧರ್ಮಕ್ಕಾಗಿ, ಧರ್ಮದ ಉಳಿವಿಗಾಗಿ ಅನೇಕ ಧರ್ಮಯುದ್ಧಗಳು ಸಂಭವಿಸಿರುವುದಕ್ಕೆ ನಮ್ಮಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ದೊರೆಯುತ್ತವೆ. ಬದುಕಿನಲ್ಲಿ ವ್ಯಕ್ತಿಯು ಇತರರಿಂದ ತನಗಾಗುವ ಅನ್ಯಾಯ, ಅಪಮಾನ, ಅಸಮಾನತೆಗಳನ್ನು ಧಿಕ್ಕರಿಸುವುದರ ಜೊತೆಗೆ ತನ್ನನ್ನು ಆಶ್ರಯಿಸಿದ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಡದಿ, ಮಕ್ಕಳು, ಸಂಬಂಧಿಕರು ಅಷ್ಟೇ ಅಲ್ಲದೆ ತಾನು ನಂಬಿರುವ ಧರ್ಮಕ್ಕೆ ಅನ್ಯರಿಂದ ಧಕ್ಕೆ ಎನಿಸಿದರೆ ಹೋರಾಡಲು ಸದಾ ಸಿದ್ಧನಿರುವುದರಲ್ಲಿ ಅನುಮಾನವೇ ಇಲ್ಲ. ವಿಶೇಷವಾಗಿ ನಮ್ಮ ಭರತಖಂಡವು ದೈವಿಕ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಕರಣೆ ಮಾಡುವುದರಲ್ಲಿ ಮತ್ತು ಅವುಗಳನ್ನು ಆಚರಿಸುವುದರಲ್ಲಿ ವಿಶ್ವದಲ್ಲಿಯೇ ಅಗ್ರಸ್ಥಾನದಲ್ಲಿ ನಿಲ್ಲುತ್ತದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ನೆಲದಲ್ಲಿರುವ ಪ್ರತಿಯೊಂದು ಸೂರು ಧಾರ್ಮಿಕಸ್ಥ ಕುಟುಂಬ ಮತ್ತು ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಧಾರ್ಮಿಕಸ್ಥ ಆಗಿರುತ್ತಾನೆ. ಆದ್ದರಿಂದಲೇ ಆತನು ತನ್ನ ದಿನದ ಆರಂಭವನ್ನು ನಸುಕಿನ ಚುಕ್ಕಿ ಅಥವಾ ಸೂರ್ಯೋದಯದ ಭಾಸ್ಕರನಿಗೆ ದೈವಿಕ ಸ್ವರೂಪವೆಂದು ಪೂಜನೀಯ ಭಾವದಿಂದ ನಮಿಸಿ, ಮನೆಯ ಮುಂದಣ ರಂಗವಲ್ಲಿ ಚಿತ್ರಿಸಿ, ತುಳಸಿ, ಗೋವು ಅಥವಾ ಇನ್ನಿತರ ಮರಗಳು, ಪ್ರಾಣಿಗಳನ್ನು ಪೂಜಿಸುವ ಮೂಲಕವೇ ತನ್ನ ದಿನವನ್ನು ಆರಂಭಿಸುತ್ತಾನೆ. ಮತ್ತು ರಾತ್ರಿ ಮಲಗುವುದಕ್ಕಿಂತಲೂ ಮುಂಚಿತವಾಗಿ ಚಂದ್ರ, ಚುಕ್ಕಿ, ಆಕಾಶ, ಇತರೆ ದೈವೀ ಸ್ವರೂಪಗಳನ್ನು ನಮಸ್ಕರಿಸಿಯೇ ನಿದ್ರೆಗೆ ಜಾರುತ್ತಾನೆ. ಅಷ್ಟೇ ಏಕೆ, ತಾನು ತನ್ನ ಜೀವನದಲ್ಲಿ ಕಾಣುವ, ಅನುಭವಿಸುವ ಮತ್ತು ಬಳಸುವ ಅನ್ನ, ನೀರು, ಮರ, ಅಗ್ನಿ, ಮಳೆ, ಗಾಳಿ, ಗುಡುಗು, ಮಿಂಚು, ಕಲ್ಲು, ಮಣ್ಣು, ಪ್ರಾಣಿ ಪಕ್ಷಿಗಳು, ಕೀಟಗಳು, ಋತುಮಾನಗಳು, ವ್ಯಕ್ತಿಗಳು, ವಸ್ತುಗಳು ಇತ್ಯಾದಿಗಳು ಅಷ್ಟೇ ಅಲ್ಲದೆ ಕೆಲವು ಕಾಯಿಲೆಗಳನ್ನು ಕೂಡ ದೈವೀ ಸ್ವರೂಪವೆಂದೇ ಪೂಜಿಸುತ್ತಾನೆ. ಒಟ್ಟಿನಲ್ಲಿ ಹೇಳುವುದಾದರೆ ಜೀವನದ ಕಣಕಣಗಳಲ್ಲಿಯೂ ದೈವೀ ಭಕ್ತಿ ಮತ್ತು ಧರ್ಮಾಚರಣೆ ಹಾಸುಹೊಕ್ಕಾಗಿದೆ. ಎಲ್ಲರಂತೆಯೇ ನಾವು ದಿನನಿತ್ಯ ಧಾರ್ಮಿಕ ಕಟ್ಟಡಗಳಾದ ಮಂದಿರ, ಮಸೀದಿ, ಚರ್ಚು, ವಿಹಾರ, ಬಸಿದಿ, ಗುರುದ್ವಾರ ಇತ್ಯಾದಿಗಳಿಗೆ ಭೇಟಿ ನೀಡುವುದು, ಧೂಪ, ದೀಪ, ಅರ್ಚನೆ, ಹೂವು, ಹಣ್ಣು, ತೆಂಗು, ನೈವೇದ್ಯ ಇತ್ಯಾದಿಗಳ ಮೂಲಕ ದೇವರನ್ನು ಪೂಜಿಸಿ ಭಕ್ತಿಯನ್ನು ನಿರೂಪಿಸುತ್ತೇವೆ ಎಂದ ಮಾತ್ರಕ್ಕೆ ನಮ್ಮನ್ನು ಧಾರ್ಮಿಕಸ್ಥ ಎಂಬುದು ಸರಿಯಲ್ಲ. ನಮ್ಮನ್ನು ಕೇವಲ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಕರಿಸುವ ಹಾಗೂ ಆಚರಿಸುವವರೆಂದು ಪರಿಗಣಿಸಬಹುದಷ್ಟೇ. ಆದರೆ ನಮ್ಮಲ್ಲಿ ಕೆಲವರು ಆ ಧಾರ್ಮಿಕ ವಿಧಿವಿಧಾನಗಳ ಅನುಕರಣೆ ಹಾಗೂ ಆಚರಣೆಗಳನ್ನೇ ಧಾರ್ಮಿಕತೆಯೆಂದು ಮತ್ತು ಈ ಧಾರ್ಮಿಕತೆಯೇ ಆಧ್ಯಾತ್ಮಿಕತೆಯ ಒಂದು ಭಾಗವೆಂದು ನಂಬಿರುವ ಮತ್ತು ಬಿಂಬಿಸುತ್ತಿರುವ ಸತ್ಯಕ್ಕೆ ವಿರುದ್ಧವಾದ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂಬುದಂತೂ ಸತ್ಯದ ಮಾತು. ಸದ್ಯದ ಪರಿಸ್ಥಿತಿಯಲ್ಲಿ ಧರ್ಮವೆಂಬುದು ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಅನ್ನ ಕಸಿದುಕೊಳ್ಳುವ ಅಸ್ತ್ರವಾಗಿದೆ ಎಂದರೆ ತಪ್ಪಲ್ಲ. ಇಂದು ನಾವುಗಳು ಧರ್ಮಗಳ ಹೆಸರಿನಲ್ಲಿ ಮಾಡಬಾರದ ಅನಾಚಾರಗಳನ್ನೆಲ್ಲ ಮಾಡಿ ಧರ್ಮ ಎಂದರೆ ದ್ವೇಷ ಎನ್ನುವಷ್ಟರ ಮಟ್ಟಿಗೆ ಹೇಸಿಗೆ ಹುಟ್ಟಿಸುವ ಅಧರ್ಮದ ಕಾರ್ಯದಲ್ಲಿ ತೊಡಗಿದ್ದೇವೆ. ರೈತರಿಗೆ ಕಾಳಜಿ, ಬಡವರಿಗೆ ಆಸರೆ, ದುರ್ಬಲರಿಗೆ ಶಕ್ತಿ, ಮಕ್ಕಳಿಗೆ ಮಮಕಾರ, ಅಮಾಯಕರಿಗೆ ಸ್ಥೈರ್ಯ, ಮಹಿಳೆಯರಿಗೆ ಬಲವಾಗಿ ನಿಲ್ಲದ ನಾವು ಅದೆಂಥ ಧರ್ಮೀಯರು?
ಹಾಗೂ ನಮ್ಮದು ಅದೆಂಥ ಧರ್ಮ ಎಂಬ ಪ್ರಶ್ನೆ ನಮ್ಮನ್ನು ಕಾಡದೇ ಇರದು. ದಯವಿಲ್ಲದ ಧರ್ಮ ಅದಾವುದಯ್ಯ ಎಂದು ಬಸವಣ್ಣನವರು ತುಂಬ ಸೊಗಸಾಗಿ ಹೇಳಿದ್ದಾರೆ. ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ತಾಯಿ ಬೇರು. ಯಾರಲ್ಲಿ ದಯೆ ಇರುತ್ತದೋ ಆತನೇ ಧರ್ಮಿಷ್ಠ. ಆ ದಯವೇ ಆತನನ್ನು ಶ್ರೇಷ್ಠ ಧರ್ಮಿಯನ್ನಾಗಿಸುತ್ತದೆ. ದಯೆ ಇಲ್ಲದಿರೇ ಅದು ಧರ್ಮ ಎನಿಸಿಕೊಳ್ಳಲು ಅರ್ಹವಿಲ್ಲ ಎನ್ನುತ್ತಾ ನಮ್ಮ ಅಧರ್ಮ ಕಾರ್ಯಗಳ ಹಾಗೂ ಡಾಂಬಿಕ ಭಕ್ತಿಯ ಬಗ್ಗೆ ಕಲ್ಲ ನಾಗರ ಕಂಡರೆ ಹಾಲ ನೆರೆನೆಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ ಎಂಬ ಸಾಲುಗಳು ಈ ಕಾಲಕ್ಕೆ ತುಂಬ ಪ್ರಸ್ತುತವೆನಿಸುತ್ತವೆ. ಇನ್ನು ಆಧ್ಯಾತ್ಮಿಕತೆಯ ಬಗ್ಗೆ ಹೇಳುವುದಾದರೆ, ಧಾರ್ಮಿಕತೆಯನ್ನೇ ಆಧ್ಯಾತ್ಮಿಕತೆ ಎಂಬ ತಪ್ಪು ಕಲ್ಪನೆ ನಮ್ಮಲ್ಲಿ ಮನೆ ಮಾಡಿದೆ. ಆದರೆ ಅನುಭಾವಿಗಳ ಅಭಿಪ್ರಾಯದಂತೆ ಆಧ್ಯಾತ್ಮಿಕತೆ ಎಂಬುದು ಧಾರ್ಮಿಕತೆಗಿಂತಲೂ ಮಿಗಿಲಾದುದು ಎನ್ನಲಾಗಿದೆ. ಆಧ್ಯಾತ್ಮವೆಂಬುದು ಕೇವಲ ಕಾವಿಧಾರಿಗಳಿಗೆ, ಸಾಧು ಸಂತರಿಗೆ, ಸದಾ ಪೂಜೆ ಪ್ರಾರ್ಥನೆ ಅರ್ಚನೆಯಲ್ಲಿ ಮಗ್ನರಾದವರಿಗೆ ಸೀಮಿತಗೊಳಿಸುವುದು ಸರಿಯಲ್ಲ. ಆಧ್ಯಾತ್ಮವೆಂಬುದು ಹೃದಯದಲ್ಲಿ ಮಾನವೀಯತೆಯನ್ನು ಅರಳಿಸಿದವರ ಸೊತ್ತು. ಅದಕ್ಕೆ ಹಿರಿಯರು ಕಿರಿಯರು, ಮೇಲು ಕೀಳು, ಶ್ರೇಷ್ಠ ಕನಿಷ್ಠದ ಬೇಲಿ ಇಲ್ಲ. ಗತಕಾಲದಿಂದ ಇಂದಿನ ಆಧುನಿಕ ಯುಗದವರೆಗೂ ಸಮಾಜದಲ್ಲಿ ನಾವು 3 ರೀತಿಯ ಜನರನ್ನು ಕಾಣಬಹುದು. ಮೊದಲನೆಯವರು ಪರರಿಗೆ ಹಿತವನ್ನು ಬಯಸುವವರು, ಇವರೇ ನಿಜವಾದ ಆಧ್ಯಾತ್ಮಿಕರು. ಎರಡನೆಯವರು ಪರರ ಹಾಗೂ ತಮ್ಮ ಹಿತವನ್ನು ಬಯಸಿಕೊಳ್ಳುವವರು, ಇವರೇ ಧರ್ಮೀಯರು. ಇನ್ನು ಮೂರನೆಯವರು ಕೇವಲ ತಮ್ಮ ಸ್ವಾರ್ಥದ ಹಿತವನ್ನೇ ಬಯಸಿಕೊಳ್ಳುವವರು, ಇವರೇ ಅಧರ್ಮೀಯರು. ಧಾರ್ಮಿಕತೆ ಹಾಗೂ ಆಧ್ಯಾತ್ಮಿಕತೆ ಎನ್ನುವುದು ಕೇವಲ ಶ್ರೀಮಂತರ ಮನೆಯಲ್ಲಿ ಹುಟ್ಟುವುದರಿಂದ, ಪಡೆಯುವ ಸಂಸ್ಕಾರದಿಂದ, ನೀತಿ ಪಾಠದಿಂದ, ಗಳಿಸಿದ ಆಸ್ತಿಯಿಂದ, ಹೊಂದಿದ ಪದವಿಗಳಿಂದ ಅಳೆಯುವುದು ಸರಿಯಲ್ಲ. ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಎಂಬುದು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಚೈತನ್ಯ ಶಕ್ತಿಯಾಗಿದೆ. ಅದು ಸಕಲರಲ್ಲಿ ದಯೆ ತೋರುವುದು, ಪ್ರತಿಯೊಬ್ಬರ ಕಷ್ಟಕ್ಕೆ ಕೈ ಹಿಡಿಯುವುದಾಗಿದೆ ಹಾಗೂ ಪ್ರತಿಯೊಂದು ಜೀವಿಯನ್ನು ಪ್ರೀತಿಯಿಂದ ನಮ್ಮಂತೆ ಕಾಣುವುದಾಗಿದೆ. ಪರಿಶುದ್ಧತೆ ಹಾಗೂ ನಿಸ್ವಾರ್ಥ ಸದ್ಭಾವನೆಯೊಂದಿಗೆ ಪರರಿಗೆ ಹಿತವನ್ನು ಬಯಸುವುದು ಮತ್ತು ಒಳಿತನ್ನು ಮಾಡುವುದೇ ಆಧ್ಯಾತ್ಮಿಕತೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ನಾವು ಕೂಡ ಸಾಧ್ಯವಾದಷ್ಟು ಧರ್ಮದ ಹಾಗೂ ಆಧ್ಯಾತ್ಮದ ಮಾರ್ಗದಲ್ಲಿ ಹೆಜ್ಜೆ ನೀಡ್ತಾ ಹೋಗೋಣ. ಜೀವನವನ್ನು ಪರಿಪೂರ್ಣವಾಗಿ ಮತ್ತು ಸಾರ್ಥಕಗೊಳಿಸುವಲ್ಲಿ ಇದು ನಮಗೆ ತುಂಬ ಸಹಾಯಕವಾಗಬಲ್ಲದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಮ್ಮ ಅನಿಸಿಕೆಗಳನ್ನು ತಿಳಿಸಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ನಮಸ್ಕಾರ.